ಬನ್ನಿ, ನಾನು ನಿಮಗೆ ಪರಿಚಯವನ್ನ ಮಾಡ್ತಾ ಇದ್ದೀನಿ. ಗಂಗಾ ಹುಚ್ಚಮ್ಮ ಅವರು ಇವರ ಹಾಡನ್ನ ನಾವು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಕೇಳಿ ನಾವು ಇವರ ಅಭಿಮಾನಿ ಆಗೋಗಿದ್ದೀವಿ. ಏನಮ್ಮ ನಿಮ್ಮ ಕಂಠ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಇವತ್ತೆಲ್ಲೂ ಕಾರ್ಯಕ್ರಮಕ್ಕೆ ಹೋಗ್ಲಿಲ್ವಾ? ಇವತ್ತೆಲ್ಲೂ ಹೋಗಿಲ್ಲ. ಮದುವೆಗಿದ್ರೆ ಇಲ್ಲ, ದೇವರು ಅದು ಇದು ಉತ್ಸವ ಇದ್ರೆ ಕರೀತಾರೆ, ಹೋಯ್ತೀವಿ. ದೇವರು ಒಳೆ ಪೂಜೆ ಆಡುವಾಗ, ಒಳೆ ತೆಪ್ಪ ಆಡುವಾಗ ಅದು ಆಡ್ತೀವಿ. ಸೀತಾಮಾತೆ ಅಶೋಕವನದಲ್ಲಿ ಆ ದುರುಳ ರಾವಣನು ಕದ್ದೊಯ್ಗಿ ಆ ತಪಸ್ ಮಾಡ್ತಾ ಇರುವಾಗ ಆಂಜನೇಯ ಶ್ರೀರಾಮರ ಮುದ್ರಿಕೆ ಉಂಗುರವನ್ನು ಸೀತಾಮಾತೆಗೆ ಕೊಡೋ ಟೈಮ್ನಲ್ಲಿ ಆವಾಗ ಅವಳ ದರ್ಶನ ಮಾಡುವಾಗ ಅದೊಂದು ಹಾಡಾಡ್ತೀನಿ. ಧರಣಿ ವಂಶದ ರಾಮನ ರಸಿ ಸೀತೆಯನು ದುರುಳ ರಾವಣನಯ್ಯ ಲೋಕ ಮಾತೆಯನು ರಾಮ ರಾಮ ಜಲಜ ಮಿತ್ರನ ಕಡಲ ಸಾರ್ಧ ಬಳಿಕಂದು ಜಲಜ ಮಿತ್ರನ ಕಡಲ ಸಾರ್ಧ ಬಳಿಕಂದು ಬಲಗೈಯ ದಶಮುಖವ ಒಳಲಲ್ಲಿ ನಿಂದು ರಾಮ ಸುಳಿವೆ ಕಾಣೆನು ಸೀತೆಯಲ್ಲಿ ಒಳೆನುತ ಸುಳಿವೆ ಕಾಣೆನು ಸೀತೆಯಲ್ಲಿ ಒಳೆನುತ ತಿಳಿವರ ರಂಗ ಮನದಿ ಚಿಂತಿಸುತ್ತ ಕ್ಷೇರ ದಶ ಕಂಠನ ಪುರವನೊಳಗೈದು ಖೇರಿ ಖೇರಿಗಳಲ್ಲಿ ಶೋಭಿಸುತ್ತ ಬಂದು ರಾಮ ರಾಮ ಖೇರಿ ಖೇರಿಗಳಲ್ಲಿ ಶೋಭಿಸುತ್ತ ಬಂದು ಇರೈದು ಸಿರದವನ ಮನೆಗೆ ನೆಡೆ ತಂದು ಬಾಳುವೆಯ ದೊಳ್ಳಿತ್ತು ರಾಮ ಲಕ್ಷ್ಮಣರು ಅಂಗದ ಜಾಂಬು ಹನುಮಂತಾದಿಗಳು ರಾಮ ಆವಾಗ ಸೀತಾಮಾತೆ ರಾಕ್ಷಸರು ಅವಳಿ ಜಾಸ್ತಿ ಇಲ್ಲಿ, ಅವ್ರ ಹಿಂಸೆ ನಾನು ತಾಳಲಾರೆ ಹನುಮ, ಕೆಳಗೆ ಬಿದ್ದಿರೋ ಹಣ್ಣನ್ನು ಮೆಲ್ಲು, ಹೊಟ್ಟೆ ಬಾಳೆ ಹಸುವು ಅಮ್ಮ, ನನ್ಗೇನಾರು ಹಣ್ಣು, ಕೆಳಗೆ ಬಿದ್ದಿರೋ ಹಣ್ಣನ್ನು ತಿನ್ನು, ಮರದ ಮೇಲೆ ಹತ್ತು ಬೇಡ. ಆಂಜನೇಯ ಪುತ್ರ, ಅವರು ರಾಕ್ಷಸರ ಮಾಯನ್ನು ಕಂಡಿಡಿಯಕ್ಕಾಗಲ್ಲ, ಆಂಜನೇಯ ಮರವನ್ನು ಹೊತ್ತು ಬೇಡ, ಕೆಳಗೆ ಬಿದ್ದಿರೋ ನನ್ನ ಮೆಲ್ಲು ಅಂತ ವಾಗ್ದಾನ ಕೊಟ್ಲು. ಅವಾಗ ಅವನೇನ್ ಮಾಡ್ದ ಗೊತ್ತಾ? ಅಣ ಕೂತ ಮಿಣ ಕೂತ ಕೆಣಕಿ ನುಡಿಯುತ್ತ ಎಣಕ ಕೊಳ್ಳದೆ ಬನವ ಮುರಿಯುತ್ತ ಕೆಡಗುತ್ತ ಸತ್ತ ಸೂರನ ಕೂಡೆ ನಿಕ್ಕು ಮಾತಾಡೆ ರಕ್ಕಸರು ಹತ್ತಿಸಿದ ಬಾಲದುರಿ ನೋಡೆ 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 ರಕ್ಕಸರು ಹತ್ತಿಸಿದ ಬಾಲದುರಿ ನೋಡೆ ಅಕ್ಕರೆ ಇಲ್ಲದ ಪುರಕ್ಕೆ ಚಿಚ್ಚಿಕ್ಕಿ ಕೋಡಿ ಗಗನಕ್ಕೆ ತಾನೋಡಿ ರಘುರಾಮರಿಗೆ ವಂದನೆಯ ಮಾಡಿ ತಂದಿದ್ದ ಚೂಡವ ರತ್ನವನ್ನು ನೀಡಿ ಇಂತು ಸೀತೆಯ ಸುದ್ದಿಯನು ತಾನೇ ತಂದು ಸಂತಸವ ಬೀರಿದನು ಸಕಲ ಜಗಕ್ಕಲ್ಲ ಜೈ ರಘುವೀರ ಸಮರ್ಥ.